ಹಾಯ್ ಹಲೋ ನಮಸ್ಕಾರ. ಇಲ್ಲಿ ವಿದ್ಯಾ ಅವರು ಕೆಲಸ ಮಾಡ್ತಾ ಇರ್ತಾರೆ. ಈಗ ಇಲ್ಲಿಗೆ ಗೌಡ್ರು ಬರ್ತಾರೆ. ವಿದ್ಯಾ ನಿಂಗೇನಿಷ್ಟ ಅಂತ ಹೇಳಿದಾಗ ವಿದ್ಯೆಗೆ ಶಾಕ್ ಆಗುತ್ತೆ. ಗೌಡ್ರೆ ಅದು ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳೋ ಅಷ್ಟಕ್ಕೆ ಗೌಡ್ರು ಅದೇನು ಅಂತ ಹೇಳು ವಿದ್ಯಾ, ಅದೇನೇ ಆಗಿರಲಿ ಈ ಗೌಡ್ರು ನೆರವೇರಿಸ್ತಾರೆ ಅಂತ ಹೇಳಿದಾಗ ವಿದ್ಯಾ, ಗೌಡ್ರೆ ನಾನು ಏನು ಕೇಳಿದ್ರು ನೆರವೇರಿಸ್ತೀರಾ ಅಂತ ಹೇಳಿದಾಗ ಗೌಡ್ರು, ಹೌದು ವಿದ್ಯಾ, ತಲೆ ಮೇಲೆ ತಲೆ ಬೀಳಲಿ, ಅದೇನೇ ಆದರೂ ನಾನು ಅದನ್ನು ನೆರವೇರಿಸ್ತೀನಿ. ಈಗ ವಿದ್ಯಾ, ಗೌಡ್ರೆ ನೀವು ಅತ್ತೆನ ಅವ್ವ ಅಂತ ಒಪ್ಕೊಬೇಕು, ಬಾಯಿ ತುಂಬ ಅಮ್ಮ ಅಂತ ಕರಿಬೇಕು ಅಂತ ಹೇಳಿದಾಗ ಗೌಡ್ರಿಗೆ ಶಾಕ್ ಆಗುತ್ತೆ. ಬೇಜಾರಿಂದ ಹೋಗ್ತಾ ಇರ್ತಾರೆ. ಆಗ ವಿದ್ಯಾ ಅವರು, ಗೌಡ್ರೆ ನಾನು ಇಷ್ಟಪಡೋದು ಇದನ್ನೇ ಅಂತ ಹೇಳಿದಾಗ ಗೌಡ್ರು, ನಾನು ನಿನಗೆ ಏನು ಇಷ್ಟನೋ ತಂದ್ಕೊಡಕ್ಕೆ ಕೇಳಿದೆ, ಅದನ್ನು ಈಡೇರ್ಸಕ್ಕೆ ಕೇಳಲಿಲ್ಲ. ಆಗ ವಿದ್ಯಾ ಅವರು, ತಾಯಿ ಅಂತ ಅನ್ಕೊಂಬಂದವರೆಲ್ಲ ತಾಯಿ ಆಗಲ್ಲ ಗೌಡ್ರೆ. ಎಷ್ಟೋ ಜನ ಮಕ್ಕಳಿಗೆ ತಾಯಿ ಪ್ರೀತಿನೇ ಸಿಕ್ಕಿಲ್ಲ. ಮದುವೆ ಆಗೋಕ್ಕಿಂತ ಮುಂಚೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಮದುವೆ ಆದಮೇಲೆ ಮಕ್ಕಳನ್ನ ಕೇವಲವಾಗಿ ನೋಡ್ತಾರೆ, ಮಲತಾಯಿ ಪ್ರೀತಿನ ತೋರಿಸ್ತಾರೆ. ಆದರೆ ಅವ್ರಿಗೆ ನೀವಂದರೆ ಪ್ರಾಣ, ನೀವು ಅವ್ರಿಗೆ ಮುಖ ಕೊಟ್ಟು ಮಾತಾಡೋದಿಲ್ಲ. ಆದರೂ ಅವ್ರಿಗೆ ನಿಮ್ಮ ಮೇಲಿರೋ ಪ್ರೀತಿ ಒಂದಿಷ್ಟು ಕೂಡ ಕಡಿಮೆ ಆಗಿಲ್ಲ. ಒಂದೇ 1% ಪ್ರೀತಿ ತೋರಿಸಿ ಅವರು ನಿಮಗಿನ್ನ 100% ಪ್ರೀತಿ ತೋರಿಸ್ತಾರೆ. ಮಾವು ಕೂಡ ಇದೇ ನೋವಿರೋದು, ಅವ್ರು ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ ಅಷ್ಟೇ. ಗೌಡ್ರೆ ಇದು ಒಂದೇ ಒಂದು ಆಸೆ ನೆರವೇರಿಸ್ತೀರಾ ಅಂತ ಹೇಳಿದಾಗ ಗೌಡ್ರು ಇಲ್ಲಿಂದ ಹೊರಟೋಗ್ತಾರೆ. ಈಗ ಭದ್ರಾ ಅವರು ಅಮ್ಮನ ಹತ್ರ ಬರ್ತಾರೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿದಾಗ ಮೋಹನ ಅವರು, ಯಾಕಪ್ಪ ನನ್ನಿಂದ ಏನಾದ್ರು ತಪ್ಪಾಯ್ತಾ? ಓ ಅಕ್ಕನ ಫೋಟೋ ಮುಂದೆ ದೀಪ ಹಚ್ಚಿದೆನಲ್ಲ ಅದಕ್ಕೆ ತಪ್ಪಾಯಿತು, ಕ್ಷಮಿಸ್ಬಿಡಪ್ಪ, ಆರಿಸ್ಬಿಡ್ತೀನಿ ಅಂತ ಹೇಳಿದಾಗ ಭದ್ರಾ, ಅದಲ್ಲ, ನೀವೇನೂ ತಪ್ಪು ಮಾಡಿಲ್ಲ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಾಯಿತು. ನೀವೆಷ್ಟೇ ಪ್ರೀತಿ ತೋರಿಸಿದ್ರು ನೀವೇ ನಮ್ಮ ತಾಯಿನ ಕಿತ್ಕೊಂಡ್ರೆ ಅನ್ನೋ ಕೋಪದಿಂದ ನಾನು ನಿಮ್ಮನ್ನು ತಾಯಿ ಅಂತ ಒಪ್ಕೊಳ್ಳೇ ಇಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಮೋಹನ ಅವರು, ಮಕ್ಕಳ ಮೇಲೆ ತಾಯಿ ಯಾವತ್ತೂ ಕೋಪ ಮಾಡ್ಕೊತಾಳೇನಪ್ಪ ಅಂತ ಹೇಳಿದಾಗ ಭದ್ರಾ, ಇಂಥ ನಿಷ್ಕಲ್ಮಶವಾದ ಪ್ರೀತಿನ ನಾನು ಇಷ್ಟು ದಿನ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ನಲ್ಲ, ನಾನು ಏನನ್ನ ಕಳ್ಕೊಂಡೆ ಅಂತ ನನಗಿವಾಗ ಅರ್ಥ ಆಯ್ತಿದೆ ಕಣವ ಅಂತ ಹೇಳಿದಾಗ ಮೋಹನ ಅವರು, ಏನಂತೆ ಮತ್ತೊಮ್ಮೆ ಹೇಳು ಅಂತ ಹೇಳಿದಾಗ ಭದ್ರಾ ಅಮ್ಮ ಅಂತ ಹೇಳ್ತಾನೆ. ಆಗ ಮೋಹನ ಅವರು ಹೋಗಿ ಭದ್ರನ ತಬ್ಕೊಂಡ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.